ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಕ್ಯಾನ್ ಐ ಕನ್ಸೀವ್ ವಿತ್ ಇಮ್ಮೊಟೈಲ್ ಸ್ಪರ್ಮ್. ಸೊ ಇಮ್ಮೊಟೈಲ್ ಸ್ಪರ್ಮ್ ಅಂದರೆ ಏನು? ಇಮ್ಮೊಟೈಲ್ ಸ್ಪರ್ಮ್ ಅಂತಂದರೆ ಸ್ವಿಮ್ ಮಾಡೋದಕ್ಕೆ ಆಗದೇ ಇರುವಂತಹ ಸ್ಪರ್ಮ್ಗೆ, ಈಜೋಕ್ಕೆ ಆಗದೇ ಇರುವಂತಹ ಸ್ಪರ್ಮ್ಗೆ, ಮೂವ್ ಆಗೋಕ್ಕೆ ಆಗದೇ ಇರುವಂತಹ ಸ್ಪರ್ಮ್ಗೆ ಒಂದೇ ಕಡೆ ನಿಂತ್ಕೊಂಡಿರುತ್ತೆ. ಓಕೆ, ಸೊ ಮುಂದಕ್ಕೆ ಹೋಗ್ತಾ ಇರೋದಿಲ್ಲ. ಅಂತಹ ಸ್ಪರ್ಮ್ಗೆ ಇಮ್ಮೊಟೈಲ್ ಸ್ಪರ್ಮ್ ಅಂತ ಹೇಳ್ತಾರೆ. ಸೊ ಮೊಟೈಲ್ ಅಂದರೆ ಏನು? ಮೂವ್ ಆಗ್ತಾ ಇರುವಂಥದ್ದು, ಮುಂದಕ್ಕೆ ಹೋಗ್ತಾ ಇರುವಂತಹ ಸ್ಪರ್ಮ್ಗೆ ಮೊಟೈಲ್ ಸ್ಪರ್ಮ್ ಅಂತ ಹೇಳ್ತಾರೆ. ಸೊ ಇನ್ನೂ ಎರಡು ಶಬ್ದ, ವಯಬಲ್ ಆ್ಯಂಡ್ ನಾನ್ ವಯಬಲ್. ವಯಬಲ್ ಅಂತಂದರೆ ಜೀವ ಇರುವಂತಹ ಸ್ಪರ್ಮ್, ನಾನ್ ವಯಬಲ್ ಅಂತಂತಂದರೆ ಜೀವ ಇಲ್ಲದೆ ಇರುವಂತಹ ಸ್ಪರ್ಮ್. ಸೊ ನಾನ್ ವಯಬಲ್ ಸ್ಪರ್ಮ್ಸ್ ಇತ್ತು ಅಂತಂದರೆ ಮಾತ್ರ ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ. ಇಮ್ಮೊಟೈಲ್ ಇದ್ದು ಅಂದರೆ ಮೂವ್ ಆಗ್ತಾ ಇಲ್ಲ, ಆದರೆ ಅದಕ್ಕೆ ಜೀವ ಇದೆ ಅನ್ನೋ ಅಂತಹ ಸ್ಪರ್ಮ್ ಇತ್ತು ಅಂತಂತಂದರೆ ಖಂಡಿತವಾಗ್ಲೂ ಕನ್ಸೀವ್ ಆಗೋದಕ್ಕೆ ಸಾಧ್ಯ. ಈಗ ನೆಕ್ಸ್ಟ್ ಪ್ರಶ್ನೆ ಏನು ಬರುತ್ತೆ? ಮೂವೇ ಆಗ್ತಾ ಇಲ್ಲ ಸ್ಪರ್ಮ್ ಅಂತಂದವಾಗ, ಮೂವ್ ಅಂತಂದರೆ ಹೀಗೆ ಮುಂದಕ್ಕೆ ಹೋಗಬೇಕಲ್ವ. ಇಜಾಕ್ಯುಯೇಷನ್ ಆದಮೇಲೆ ನಮ್ಮ ವೆಜೈನಾಯಿಂದ ಪಾಸಾಗಿ ಸರ್ವಿಕ್ಸಿಗೆ ಬಂದು, ಸರ್ವಿಕ್ಸಿಂದ ಪಾಸಾಗಿ ನಮ್ಮ ಯೂಟ್ರಸ್ ಒಳಗಡೆಗೆ ಬಂದು, ಯೂಟ್ರಸ್ ಒಳಗಡೆ ಸ್ವಿಮ್ ಮಾಡಿಕೊಂಡು ಫ್ಯಾಲೋಪಿಯನ್ ಟ್ಯೂಬ್ವರೆಗೂ ಹೋಗಬೇಕು. ಓಕೆ, ಅಷ್ಟು ದೂರ. ಅದು ಸ್ಪರ್ಮ್ ಎಷ್ಟಿರುತ್ತೆ? ನಿಮ್ಮ ಬರಿಗಣ್ಣಿಗೆ ಕಾಣಿಸ್ದೇ ಇರೋಷ್ಟು ಚಿಕ್ಕದಾಗಿರುತ್ತೆ ಅಂತಹ ಸ್ಪರ್ಮ್. ಅಷ್ಟು ಚಿಕ್ಕದಾಗಿರೋ ಸ್ಪರ್ಮು ಇಷ್ಟು ದೂರ ಕವರ್ ಮಾಡಬೇಕು ಅಂತಂತಂದರೆ ಇದೆಲ್ಲ ವಿಚಿತ್ರದಲ್ಲೇ ವಿಚಿತ್ರ, ಆಯಿತಾ? ದೇವ್ರಿದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಓಕೆ, ಅಷ್ಟು ಚಿಕ್ಕ ಸ್ಪರ್ಮು ಸ್ವಿಮ್ ಮಾಡಿಕೊಂಡು ಮೂವ್ ಆಗ್ತಾ 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 ಫಾಲೋಪಿಯನ್ ಟ್ಯೂಬಿಗೆ ಬಂದು ಅಲ್ಲಿರೋ ಅಂತಹ ಅದರಷ್ಟೇ ಚಿಕ್ಕದಾಗಿ ಇರುವಂತಹ ಎಗ್ಗನ್ನ ಕೂಡ್ಕೊಳ್ಳುತ್ತೆ ಅಂತಂತಂದರೆ ಅದು ಅದ್ಭುತ ಅಂದಿರ ಮತ್ತೇನೇನು ಅನ್ನೋಕ್ಕೆ ಸಾಧ್ಯ ಅಲ್ವಾ? ಸೊ ಇದು ನ್ಯಾಚುರಲ್ ಆಗಿ ಆಗಬೇಕಾಗಿರುವಂಥದ್ದು. ಓಕೆ, ಸೊ ಸ್ಪರ್ಮ್ ಮೂವ್ ಆಗ್ತಾ ಇದೆ ಅಂತಂತಂದರೆ ಅದನ್ನೇ ಮೊಟೈಲ್ ಸ್ಪರ್ಮ್ ಅಂತ ಕರೆಯೋದು. ಓಕೆ, ಮೊಟಿಲಿಟಿ ಅಂತಂತ ಸಿಮೆನ್ ಅನಲೈಸಸಲ್ಲಿ ಮೊಟಿಲಿಟಿ ಎಷ್ಟಿದೆ ಅನ್ನೋದು ಫಸ್ಟಿಗೆ ನೋಡ್ತಾರೆ. ಓಕೆ, ಫರ್ಟಿಲಿಟಿ ಟ್ರೀಟ್ಮೆಂಟ್ ಯಾರೆಲ್ಲ ತಗೋತಾ ಇರ್ತೀರಾ ಅಂಥವರು ಸಿಮೆನ್ ಅನಲೈಸಿಸ್ ಮಾಡಿದವಾಗ ಅದರಲ್ಲಿ ಮೊಟಿಲಿಟಿ ಅಂತ ಇರುತ್ತೆ. ಓಕೆ, ಯಾವಾಗ ಇದು ಮೊಟಿಲಿಟಿ 0 ಅಂತ ಏನಾದರೂ ಇತ್ತು ಅಂತಂತಂದರೆ ಸ್ಪರ್ಮ್ಸ್ ಮೂವ್ ಆಗ್ತಾ ಇಲ್ಲ ಅಂತ ಅರ್ಥ. ಓಕೆ, ಸೊ ಯಾವಾಗ ಸ್ಪರ್ಮ್ ಮೂವ್ ಆಗ್ತಾ ಇರೋದಿಲ್ಲ, ಮೂವ್ ಆಗದೇ ಇರುವಂತಹ ಸ್ಪರ್ಮ್ಸ್ ಇದ್ದವಾಗ ಯೂಶ್ವಲ್ ಆಗಿ ನ್ಯಾಚುರಲ್ ಕನ್ಸೆಪ್ಷನ್, ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂತಹ ಸಾಧ್ಯತೆ ಕಂಪ್ಲೀಟಾಗಿ 0 ಅಂತ ಹೇಳ್ತಾರೆ. ಓಕೆ, ಇದು ಕೂಡ ಪಾಸಿಬಲ್ ಅನ್ನೋದೇ. ಆದರೆ ಯಾವಾಗ ಪಾಸಿಬಲ್? ನ್ಯಾಚುರಲ್ ಕನ್ಸೆಪ್ಷನ್ ವಿತ್ ಇಮ್ಮೊಟೈಲ್ ಸ್ಪರ್ಮ್ ಪಾಸಿಬಲ್ಲ ಅಂತಂತ ಕೇಳಿದ್ರೆ ಖಂಡಿತ ಪಾಸಿಬಲ್, ಎಲ್ಲೋ 1%. ಓಕೆ, ಯಾವಾಗ ಪ್ಯಾಸಿವ್ ಆಗಿ ಸ್ಪರ್ಮು ಸರ್ವೈಕಲ್ ಮ್ಯೂಕಸ್ ಒಳಗೆ ಪಾಸ್ ಆಗಿ ಯೂಟ್ರಸ್ ಒಳಗೆ ಸ್ವಿಮ್ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಪ್ಯಾಸಿವ್ ಆಗಿ ಅದೇನಾದರೂ ಮೂವ್ ಆಗಿ ಆಕ್ಸಿಡೆಂಟಲಿ ಸ್ಪರ್ಮು ಫ್ಯಾಲೋಪಿಯನ್ ಟ್ಯೂಬ್ನ ರೀಚ್ ಆದರೆ ಮಾತ್ರ ಕನ್ಸೀವ್ ಆಗೋದಕ್ಕೆ ಸಾಧ್ಯ. ಅಟ್ ದ ಸೇಮ್ ಟೈಮ್ ಆಕ್ಸಿಡೆಂಟಲಿ ಮ್ಯೂಕಸ್ ಥ್ರೂ ಸ್ಪರ್ಮ್ ಹೋಗಿ ಫ್ಯಾಲೋಪಿಯನ್ ಟ್ಯೂಬ್ನ ಮೀಟ್ ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೆ ಎಗ್ ಕ್ವಾಲಿಟಿ, ವುಮನ್ ಹೆಲ್ತು, ಓವ್ಯುಲೇಷನ್ ಪ್ರಾಸೆಸ್ಸು ಅದೆಲ್ಲ ಆಪ್ಟಿಮಲ್ ಆಗಿದ್ದು, ಹೆಣ್ಮಕ್ಳ ಯಾವ ಹೆಣ್ಮಗುವಿನ ದೇಹದಲ್ಲಿ ಇದು ಆಗ್ತಾ ಇರುತ್ತೆ ಅವರ ದೇಹದಲ್ಲಿ ಹಾರ್ಮೋನ್ ಲೆವೆಲ್ಸು, ಎಗ್ ಕ್ವಾಲಿಟಿ ಎಲ್ಲನೂ ಚೆನ್ನಾಗಾಗಿದ್ದು, ಅದೇ ಟೈಮಿಗೆ ಓವ್ಯುಲೇಷನ್ ಆಗಿ ಕರೆಕ್ಟಾಗಿ ಎಗ್ಗಲ್ಲಿ ವೇಟ್ ಮಾಡ್ತಾ ಇತ್ತು. ಆ್ಯಂಡ್ ಆ ಟೈಮಲ್ಲಿ ಸ್ಪರ್ಮು ಪ್ಯಾಸಿವ್ ಆಗಿ ಅಂದರೆ ಡೈರೆಕ್ಟ್ ಮೂವ್ ತಾನೇ ಸ್ವಿಮ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ಯಾಕಂತಂದರೆ ಅದು ಇಮ್ಮೊಟೈಲ್ ಸ್ಪರ್ಮ್. ಬಟ್ ಬೇರೆ ಲಿಕ್ವಿಡ್ ಜೊತೆಗೆ ಲೈಕ್ ಸರ್ವೈಕಲ್ ಮ್ಯೂಕಸ್ ಜೊತೆಗೆ ಅದು ಆಕ್ಸಿಡೆಂಟಲಿ ಮೂವ್ ಆಗಿ ಯೂಟ್ರಸ್ನ ಕ್ರಾಸ್ ಮಾಡಿಕೊಂಡು ಹೋಗಿ ಫ್ಯಾಲೋಪಿಯನ್ ಟ್ಯೂಬ್ನ ರೀಚ್ ಆಗಿ ಅಲ್ಲಿ ಎಗ್ನ ಮೀಟ್ ಮಾಡಿದ್ರೆ ಆವಾಗ ಮಾತ್ರ ಚಾನ್ಸು ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ. ಓಕೆ, ಇದು ಎಷ್ಟು ಪರ್ಸೆಂಟ್ ಅಂತಂತಂದರೆ ಹೇಳೋದಕ್ಕೆ ಆಗೋದಿಲ್ಲ. 0.0001% ಮಾತ್ರ ಇದು ಆಗಬಹುದು. ಓಕೆ, ಸೊ ಬಟ್ ನ್ಯಾಚುರಲ್ ಕನ್ಸೆಪ್ಷನ್ ವಿತ್ ಇಮ್ಮೊಟೈಲ್ ಸ್ಪರ್ಮ್ ಎಷ್ಟು ಪಾಸಿಬಿಲಿಟಿ ಅಂತಂದರೆ ತುಂಬಾ ಕಮ್ಮಿ, ಎಲ್ಲೋ ಒಬ್ಬರಿಗೆ ಆಗಬಹುದೇ ಹೊರತು ಇಮ್ಮೊಟೈಲ್ ಸ್ಪರ್ಮಿಂದ ನ್ಯಾಚುರಲ್ ಕನ್ಸೆಪ್ಷನ್ ಯೂಶ್ವಲಿ 0 ಅಂತಲೇ ಹೇಳ್ತಾರೆ. ಯೂಶ್ವಲಿ ಆಗೋದಿಲ್ಲ ಇಮ್ಮೊಟೈಲ್ ಸ್ಪರ್ಮ್ಸ್ ಇತ್ತು ಅಂತಂದರೆ. ಓಕೆ, ಮೊಟಿಲಿಟಿ ಕಮ್ಮಿ ಇದ್ರೇ ಆಗೋದಿಲ್ಲ. ಓಕೆ, ಅದನ್ನು ಮೆನ್ಷನ್ ಮಾಡಿಬಿಡ್ತಾರೆ, ಹೈಲೈಟ್ ಮಾಡಿಬಿಡ್ತಾರೆ. ಸೆಮೆನ್ ಅನಲೈಸಿಸಲ್ಲಿ ಮೊಟಿಲಿಟಿ ಕಮ್ಮಿ ಇದೆ ಅಂತಂತ ಹೇಳಿ ಹೈಲೈಟ್ ಮಾಡಿ ಫಸ್ಟು ಮೊಟಿಲಿಟಿ ಇಂಪ್ರೂವ್ ಮಾಡೋದಕ್ಕೆ ಮೆಡಿಸಿನ್ ತೊಗೊಳ್ಳಿ, ಆಮೇಲೆ ಕನ್ಸೆಪ್ಷನಿಗೆ ಟ್ರೈ ಮಾಡಿ ಅಂತ ಹೇಳ್ಬಿಡ್ತಾರೆ. ಅಟ್ಲೀಸ್ಟ್ 3 ಮಂತ್ಸ್ ಮಾಡಿ ಅಂತಂತ ಹೇಳಿದ್ದಾರೆ. 3 ಮಂತ್ಸ್ವರೆಗೂ ಮೆಡಿಸಿನ್ ತೊಗೊಂಡು ಇಂಪ್ರೂವ್ ಮಾಡ್ಕೊಳ್ಳಿ, ಆಮೇಲೆ ಬನ್ನಿ ಅಂತಂತ ಹೇಳಿಬಿಡ್ತಾರೆ.
ಯೂಶ್ವಲ್ ಆಗಿ. ಓಕೆ, ಸೊ ಹಾಗಿರುವಾಗ ನಿಮಗೆ ಮೊಟಿಲಿಟಿ ಝೀರೋ ಇದೆ, ಮೊಟೈಲ್ ಸ್ಪರ್ಮ್ಸ್ ಇಲ್ಲೇ ಇಲ್ಲ, ಇಮ್ಮೊಟೈಲ್ ಸ್ಪರ್ಮ್ಸ್ ಇದೆ ಅಂತಂತಂದರೆ ಹೇಗೆ ಕನ್ಸೀವ್ ಆಗೋದಕ್ಕೆ ಸಾಧ್ಯ? ನ್ಯಾಚುರಲ್ ಕನ್ಸೆಪ್ಷನ್ನು ಆಗೋದಿಲ್ಲ. ಬಟ್ ಇಮ್ಮೊಟೈಲ್ ಸ್ಪರ್ಮಿಂದ ಕನ್ಸೀವ್ ಆಗ್ತಾರಾ ಅಂತಂತ ಕೇಳಿದ್ದಕ್ಕೆ ನಾನು ಉತ್ತರ ಎಸ್ ಅಂತಂತ ಹೇಳಿದೆ. ಸೊ ಹೇಗೆ? ಆರ್ಟಿಫಿಷಿಯಲ್ ಇನ್ಸೆಮಿನೇಷನಿಂದ. ಸೊ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತಂತಂದರೆ ಐ ಯು ಐಯಿಂದ ಅಂತೂ ಆಗೋದಿಲ್ಲ. ಓಕೆ, ಐ ಯು ಐನಲ್ಲಿ ಏನಾಗುತ್ತೆ, ನಿಮಗೆ ಸೆಮನ್ನ ವೆಜೈನಲ್ಲಿ ಸರ್ವಿಕ್ಸಲ್ಲಿ ಪ್ಲೇಸ್ ಮಾಡ್ತಾರೆ ಅಷ್ಟೇ. ಓಕೆ, ಅಂದರೆ ಗರ್ಭಾಶಯದ ಬಾಗಿಲ ಹತ್ರ ಪ್ಲೇಸ್ ಮಾಡ್ತಾರೆ ಸೆಮನನ್ನು. ಅಲ್ಲಿಂದ ಮುಂದಕ್ಕೆ ಸ್ಪರ್ಮ್ಸು ತಾವಾಗಿಯೇ ನ್ಯಾಚುರಲ್ ಆಗಿ ಸ್ವಿಮ್ ಮಾಡ್ಕೊಂಡು ಹೋಗಬೇಕು. ಓಕೆ, ಅಲ್ಲೂ ಸ್ಪರ್ಮು ಮೊಟೈಲ್ ಆಗಿರೋದು ತುಂಬಾ ಮುಖ್ಯ. ಅಂದರೆ ಸ್ಪರ್ಮ್ಸು ಸ್ವಿಮ್ ಮಾಡ್ಕೊಂಡು ಹೋಗೋದು ತುಂಬಾ ಮುಖ್ಯ, ಬೇಕೇ ಬೇಕು ಐ ಯು ಐನಲ್ಲೂ ಕೂಡ. ಸೊ ಹಾಗಾಗಿ ಮೊಟೈಲ್ ಸ್ಪರ್ಮ್ಸ್ ಇಲ್ಲ ಅಂದವಾಗ, ಇಮ್ಮೊಟೈಲ್ ಸ್ಪರ್ಮ್ ಇದೆ ಅಂದವಾಗ ಐ ಯು ಐ ಆಗೋದಿಲ್ಲ, ಐ ಯು ಐಯಿಂದ ಆಗೋದಿಲ್ಲ. ಸೊ ಯಾವುದಾಗುತ್ತೆ? ಐ ವಿ ಎಫ್ ವಿತ್ ಇಕ್ಸಿ. ಐ ವಿ ಎಫ್ ಅಂತಂದರೆ ಎಲ್ಲರಿಗೂ ಗೊತ್ತಿದೆ. ಸೊ ಇಕ್ಸಿ ಅಂತಂತಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತಂದರೆ ಎಗ್ಗೆ ಸ್ಪರ್ಮ್ನ ತೊಗೊಂಡು ಡೈರೆಕ್ಟಾಗಿ ಒಂದು ಎಗ್ಗಲ್ಲಿ ಒಂದು ಸ್ಪರ್ಮ್ನ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಷನ್ನಿಂದ ಫುಲ್ ಹೀಗೆ ಒಳಗಡೆಗೆ ಹಾಕ್ತಾರೆ, ಎಗ್ ಒಳಗಡೆನೇ ಹಾಕ್ತಾರೆ. ಓಕೆ, ಸೊ ಇದನ್ನು ಮಾಡಿದವಾಗ ಮಾತ್ರ ಕನ್ಸೆಪ್ಷನ್ ಆಗೋದಕ್ಕೆ ಸಾಧ್ಯ ಇಮ್ಮೊಟೈಲ್ ಸ್ಪರ್ಮಿಂದ. ಓಕೆ, ಈ ಪ್ರೊಸೀಜರ್ ಮಾಡೋದಕ್ಕಿಂತ ಮುಂಚೆ ಏನು ಪ್ರಶ್ನೆ ಅಂತಂದರೆ, ಇಮ್ಮೊಟೈಲ್ ಇದೆ ಅಂತಂತಂದರೆ ಮೂವ್ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ಕರೆಕ್ಟು, ದಟ್ ಇಸ್ ಓಕೆ. ಬಟ್ ಜೀವಂತ ಇರಬೇಕಲ್ವಾ? ಸೊ ಜೀವಂತವಾಗಿ ಇದೇನೋ ಇಲ್ವೋ, ಸ್ಪರ್ಮ್ ಮೂವ್ ಆಗ್ತಾ ಇಲ್ಲ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಆದರೆ ಮೊಟಿಲಿಟಿ ಮಾತ್ರ ಗೊತ್ತಾಗುತ್ತೆ, ಮೊಟಿಲಿಟಿ ಝೀರೋ ಅನ್ನೋದು ಗೊತ್ತಾಗುತ್ತೆ. ಮೊಟಿಲಿಟಿ ಇಲ್ಲ, ಮೊಟೈಲ್ ಸ್ಪರ್ಮ್ಸ್ ಇಲ್ಲ, ಇಮ್ಮೊಟೈಲ್ ಸ್ಪರ್ಮ್ಸ್ ಮಾತ್ರ ಇರೋದು, ಮೂವ್ ಆಗ್ತಾ ಇಲ್ಲ ಸ್ಪರ್ಮ್ಸ್ ಅನ್ನೋದು ಮಾತ್ರ ಗೊತ್ತಾಗುತ್ತೆ ಇನಿಷಿಯಲ್ ಟೆಸ್ಟಿಂದ. ಓಕೆ, ನೀವೇನಾದರೂ ಐ ವಿ ಎಫ್ ವಿತ್ ಇಕ್ಸಿ ಮಾಡಿಸ್ಕೊಳ್ಳೋದಾದರೆ ಆ ಸ್ಪರ್ಮ್ಸ್ ಮೂವ್ ಆಗ್ತಾ ಇಲ್ಲ, ಆದರೆ ಆ ಸ್ಪರ್ಮ್ಸ್ಗೆ ಜೀವ ಇದೇನೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋದಕ್ಕೋಸ್ಕರ 2 ಟೆಸ್ಟ್ಗಳನ್ನ ಮಾಡ್ತಾರೆ ಯೂಶ್ವಲ್ ಆಗಿ. ಓಕೆ, ಒಂದು ಡೈಟ್ ಟೆಸ್ಟ್, ಇನ್ನೊಂದು ಸ್ವೆಲ್ಲಿಂಗ್ ಟೆಸ್ಟ್. ಇದನ್ನು ನಾನು ನಾರ್ಮಲ್ ವರ್ಡ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ 2 ಟೆಸ್ಟಿಂದ ಏನಾಗುತ್ತೆ ಅಂತಂತಂದರೆ ಸ್ಪರ್ಮು ಮೊಟೈಲ್ ಇಲ್ಲ, ಆದರೆ ಬದುಕಿದೇನೋ ಇಲ್ವೋ, ಸ್ಪರ್ಮ್ಸು ಜೀವಂತವಾಗಿದೇನೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಸೊ ನಿಮಗೆ ಇಮ್ಮೊಟೈಲ್ ಸ್ಪರ್ಮ್ ಇದೆ ಅನ್ನೋದು ಮಾತ್ರ ಹೆಡ್ಡೇಕ್ ಅಲ್ಲ. ಓಕೆ, ಸೊ ಇಮ್ಮೊಟೈಲ್ ಸ್ಪರ್ಮ್ ಇದ್ರೂ ಜೀವಂತವಾಗಿರೋ ಸ್ಪರ್ಮ್ಸ್ ಇತ್ತು ಅಂತಂತಂದರೆ ಆವಾಗ ಐ ವಿ ಎಫ್ ವಿತ್ ಇಕ್ಸಿ ಮಾಡಿಸಿದ್ರೆ ಕನ್ಸೀವ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಹೆಣ್ಮಕ್ಳ ಕಡೆಯಿಂದ ವುಮನ್ ಹೆಲ್ತ್ ತುಂಬ ಚೆನ್ನಾಗಿದ್ದು ಆ್ಯಂಡ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ, ಆಪ್ಟಿಮಲ್ ಹೆಲ್ತ್ ಕಂಡೀಷನ್ ಇತ್ತು ಹೆಣ್ಮಕ್ಳ ಕಡೆಯಿಂದ ಅಂತಂದವಾಗ ಇನ್ನೂ ಸಕ್ಸಸ್ ರೇಟು ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಇಲ್ಲ ಅಂತಂತಂದ್ರೂ ಐ ವಿ ಎಫ್ ಪ್ರೋಸೆಸ್ಸಲ್ಲಿ ಸುಮಾರಷ್ಟು ಹಾರ್ಮೋನ್ಸ್ ಎಲ್ಲ ಕೊಡ್ತಾರೆ. ಹಾರ್ಮೋನಲ್ ಐ ವಿ ಎಫ್ ಪ್ರೋಸೆಸ್ ಥ್ರೂ ಕನ್ಸೀವ್ ಆಗಬಹುದು. ಇಲ್ಲ ಅಂತಂದರೆ ನ್ಯಾಚುರಲ್ ಸೈಕಲ್ ಮಾಡ್ತಾರೆ. ಎಲ್ಲ ಕರೆಕ್ಟಾಗಿತ್ತು ಹೆಣ್ಮಕ್ಳಲ್ಲಿ ಅಂತಂತಂದರೆ ನ್ಯಾಚುರಲ್ ಸೈಕಲ್ ಮಾಡ್ತಾರೆ. ಇಲ್ಲ ಅಂತಂತಂದರೆ ಹಾರ್ಮೋನಲ್ ಐ ವಿ ಎಫ್ ಮಾಡ್ತಾರೆ. ಓಕೆ, ಸೊ ಐ ವಿ ಎಫ್ ವಿತ್ ಇಕ್ಸಿ ಮಾಡಿಸಿದವಾಗ ಇಮ್ಮೊಟೈಲ್ ಸ್ಪರ್ಮ್ ಇದ್ರೂ ಕೂಡ ಕನ್ಸೀವ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ, ನ್ಯಾಚುರಲ್ ಕನ್ಸೆಪ್ಷನ್ ರೇಟ್ ತುಂಬಾ ಕಮ್ಮಿ, ಆದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನಿಂದ ಲೈಕ್ ಐ ವಿ ಎಫ್ ವಿತ್ ಇಕ್ಸಿ ಮಾಡಿಸುವಾಗ ಇಮ್ಮೊಟೈಲ್ ಸ್ಪರ್ಮಿಂದ ಕನ್ಸೀವ್ ಆಗಬಹುದು. ಸೊ ಸಿಮೆನ್ ಅನಾಲಿಸಿಸಲ್ಲಿ ಮೊಟಿಲಿಟಿ ಕಮ್ಮಿ ಇದೆ ಅಂತನೋ ಅಥವಾ ಝೀರೋ ಇದೆ ಅಂತನೋ ಏನಾದರೂ ಬಂದಿತ್ತು ಅಂತಂತಂದರೆ ಟೆಂಪ್ರರಿ ರೀಸನ್ಸಿಂದನೂ ಕೂಡ ಈ ಥರ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಲೈಕ್ ಇನ್ಫೆಕ್ಷನ್ಸ್ ಅಥವಾ ವೆರಿಕೋಸೀಲಿಂದ ಕೂಡ ಆಗಿರಬಹುದು. ಓಕೆ, ಸೊ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಆ್ಯಂಟಿಬಯೋಟಿಕ್ಸ್ನ ತೊಗೊಳ್ಳಿ, ನಿಮ್ಮ ಫುಡ್ಡಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳಿ. ಇದನ್ನು ಕನ್ಸಿಸ್ಟೆಂಟ್ ಆಗಿ 1 ಮಂತ್ ಇಲ್ಲ 2 ಮಂತ್ಸ್ ಮಿನಿಮಮ್ ಮಾಡಿ. ಓಕೆ, ಸೊ ಮಾಡಿದವಾಗ ಇದರದ ಎಫೆಕ್ಟು ನಿಮ್ಮ ಸ್ಪರ್ಮ್ಸ್ ಮೇಲೂ ಕೂಡ ಆಗುತ್ತೆ. ಸೊ ಹಾಗಾಗಿ 1 ಮಂತ್ 2 ಮಂತ್ ಇದೇ ಥರ ಫಾಲೋ ಮಾಡಿ ಆದಮೇಲೆ ಸಪೋಸ್ ನಿಮಗೆ ಇನ್ಫೆಕ್ಷನಿಂದ ಏನಾದರೂ ಆಗ್ತಾಯಿದೆ ಅಂತಂತಂದರೆ ಡಾಕ್ಟರ್ಸೇ ನಿಮಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಬಿಡ್ತಾರೆ. ಓಕೆ, ಎಲ್ಲ ತೊಗೊಂಡು ಆಗಿ 1 ಮಂತ್ ಟು 2 ಮಂತ್ಸ್ ಗ್ಯಾಪ್ ಕೊಟ್ಟು ಸ್ಟ್ರಿಕ್ಟಾಗಿ ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಒಳ್ಳೆ ಊಟ ಮಾಡಿ ಆದ ಮೇಲೆ ಮತ್ತೆ ತಿರ್ಗಾ ಸಿಮೆನ್ ಅನಾಲಿಸಿಸ್ ಟೆಸ್ಟ್ನ ರಿಪೀಟ್ ಮಾಡಿಸಿ. ಓಕೆ, ಸೊ ದ್ಯಾಟ್ ನಿಮಗೆ ಅವಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ನಿಜವಾಗ್ಲೂ ಇಷ್ಟು ಲೋ ಇದೆನಾ
ಅಥವಾ ಟೆಂಪ್ರವರಿಲಿ ಅದು ಲೋ ಬಂದಿತ್ತಾ ಏನು ಅನ್ನೋದು ಗೊತ್ತಾಗುತ್ತೆ. ಓಕೆ, ಅದರ ಆಧಾರದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅರ್ಜೆಂಟಾಗಿ ಕನ್ಕ್ಲೂಷನ್ಗೆ ಬರೋದಕ್ಕೆ ಹೋಗಬೇಡಿ. ಓಕೆ, ಇಷ್ಟೇ ಇಮ್ಮೊಟೈಲ್ ಸ್ಪರ್ಮ್ಸಿಂದ ಕನ್ಸೀವ್ ಆಗ್ತೀವಾ ಇಲ್ವಾ ಅನ್ನೋದು. ಸೊ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.